ಹಾಯ್ ಫ್ರೆಂಡ್ಸ್, ನನ್ನ ಮಗನ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇತ್ತು. ಅದರದ್ದು ಪ್ರಿಪ್ರೇಷನ್ದು ವಿಡಿಯೋನ ಮಾಡ್ಕೊತಾ ಇದ್ದೀನಿ. ಅಮ್ಮ ಆನ್ಯುವಲ್ ಡೇದು ಡ್ರೆಸ್ ಕೊಟ್ಟಿದ್ದಾರೆ. ತೋರ್ಸು. ಓಪನ್ ಮಾಡೋಣ. ಓಪನ್ ಮಾಡ್ತಾ ಬೇಗ ಬೇಗ ಅಮ್ಮ. ಅಮ್ಮ ಇದು ಯಾಕೆ ಕೊಟ್ಟಿದ್ದೀರಿ? ಹಂಗ ಓಪನ್ ಮಾಡೋದು? ಇದು ತೆಗಿಬೇಕಿದು. ನೋಡಿ ಹೇಗಿದೆ ಡ್ರೆಸ್ಸು. ಇವನು ಒಂದು ಡ್ಯಾನ್ಸ್ ಮತ್ತು ಒಂದು ಸ್ಮಾಲ್ ಸ್ಕಿಟ್ಟಲ್ಲಿ ಇದ್ದಾನೆ. ಹಾಗಾಗಿ ಡ್ರೆಸ್ ಕೊಟ್ಟಿದ್ದಾರೆ, ಸ್ಕೂಲಿಂದನೇ ಕೊಟ್ಟಿರೋದು. ನೆಕ್ಸ್ಟ್ ಡೇ ನಮ್ಮ ಸ್ಕೂಲಲ್ಲಿ ನನಗೆ ಫಂಕ್ಷನ್ ಇತ್ತು, ಹಾಗಾಗಿ ಸ್ಯಾರಿ ಉಡಬೇಕಿತ್ತು. ಅದಕ್ಕೆ ನಾನು ಮುಂಚಿನ ದಿನವೇ ಪ್ರೀ ಪ್ಲೇಟಿಂಗ್ ಮಾಡಿಕೊಂಡು ಅಯರ್ನ್ ಮಾಡಿ ರೆಡಿ ಮಾಡಿ ಇಟ್ಕೋತೀನಿ. ಯಾಕಂದರೆ ಅದೇ ದಿನ ಮಾಡ್ಕೊಳ್ಳೋದು ತುಂಬ ಕಷ್ಟ. ಕಾಟನ್ ಸ್ಯಾರಿ ಅಂತೂ ಇನ್ನೂ ತುಂಬ ಕಷ್ಟ. ನನಗೆ ಸ್ಯಾರಿ ಉಡೋದೇ ಕಡಿಮೆ. ಅಪರೂಪಕ್ಕೆ ಸ್ಯಾರಿ ಉಡುವಾಗ ಈ ಥರ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಈ ಸ್ಯಾರಿದು ಪ್ರೀ ಪ್ಲೇಟಿಂಗ್ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಯಿತು. ಆಮೇಲೆ ಹೇಗೋ ಮಾಡಿದೆ. ತುಂಬ ಟೈಮ್ ತಗೊಂಡೆ ಅದಕ್ಕೆ. ನಾನು ಕಷ್ಟಪಡೋದನ್ನ ನೋಡಿ ನೋಡಿ ನನ್ನ ಮಗ ಬಂದು ಅಮ್ಮ ನಾನು ಹೆಲ್ಪ್ ಮಾಡಲಾ ಅಂತ ತಗೊಂಡ. ಸರಿ ಅಂತ ಅವನ ಕೈಯಲ್ಲಿ ಹಿಡ್ಕೊಳಕ್ಕೆ ಹೇಳಿದೆ. ಅವನು ಹಿಡ್ಕೊಂಡು ಮತ್ತೆ ಅವ್ನು ಲೂಸ್ ಬಿಡ್ತಾಯಿದ್ದ. ನನಗೆ ಆಗ್ತಾನೇ ಇರಲಿಲ್ಲ. ಆಮೇಲೆ ಹಿಡ್ಕೊ ಅಂದರೆ ಈ ಥರ ಕುಣಿತಾ ಇದ್ದಾನೆ ನೋಡಿ. ಡೈಲಿ ಸ್ಯಾರಿ ಹಾಕಿದ್ರೆ ಈಸಿಯಾಗಿ ಉಟ್ಕೋಬೋದು, ಅಭ್ಯಾಸ ಆಗ್ಬಿಡುತ್ತಲ್ವ. ನಾನು ಸ್ಕೂಲ್ಗೆ ಡೈಲಿ ಡ್ರೆಸ್ ವೇರ್ ಮಾಡ್ತೀನಿ. ಹಾಗಾಗಿ ನನಗೆ ಈ ಥರ ಅಪರೂಪಕ್ಕೆ ಫಂಕ್ಷನ್ ಏನಾದ್ರು ಇದ್ದರೆ ಸ್ಯಾರಿ ವೇರ್ ಮಾಡ್ತೀನಿ. ಹಾಗಾಗಿ ತುಂಬ ಕಷ್ಟ. ಮತ್ತೆ ನನ್ನ ಮಗ ಬಂದ ಅಮ್ಮ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೆಂಗೋ ಸ್ಯಾರಿ ಪ್ರೀ ಪ್ಲೇಟಿಂಗ್ ರೆಡಿ ಮಾಡಿಕೊಂಡು ಎತ್ತಿಟ್ಕೊಂಡೆ. ಗ್ರೇಪ್ಸ್ ತಂದಿರೋದಿತ್ತು. ನನ್ನ ಮಗನಿಗೆ ತುಂಬ ಇಷ್ಟ. ಅದಕ್ಕೋಸ್ಕರ ಇದು ಗ್ರೇಪ್ಸ್ ಪೆಸ್ಟಿಸೈಡ್ಸ್ ಎಲ್ಲ ಜಾಸ್ತಿ ಹಾಕಿರ್ತಾರಲ್ಲ, ಹಾಗಾಗಿ ಅದನ್ನು ಚೆನ್ನಾಗಿ ತೊಳ್ಕೊಂಡು ತಿನ್ನಬೇಕು. ನಾನೊಂದು 1/2 ಅವರ್ ಟೈಮ್ ಇದ್ದರೆ 1/2 ಅವರ್, ಇಲ್ಲಾಂದರೆ ಒಂದು 15 ಮಿನಿಟ್ಸು ಬಿಸಿ ನೀರಿಗೆ ಸಾಲ್ಟ್ ಹಾಕಿ ನೆನೆಸಿಟ್ಟಿರ್ತೀನಿ. ಆಮೇಲೆ ಕ್ಲೀನಾಗಿ ತೊಳ್ಕೊಂಡು ಅವ್ನಿಗೆ ತಿನ್ನಕ್ಕೆ ಕೊಡ್ತೀನಿ. ಹಾಗೆ ತಿಂತಾ ಅವನು ಟಿ ವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದ. ನೆಕ್ಸ್ಟ್ ಡೇಗೆ ಲಂಚ್ ಬ್ಯಾಗ್ ಕೊಡಬೇಕಿತ್ತು. ಆ್ಯಂಡ್ ಶೂ ಹಾಕಬೇಕಿತ್ತು ಕಂಪಲ್ಸರಿ. ಅದಕ್ಕೆ ನೇಮ್ ಲೇಬ್ಲಿಂಗ್ ಮಾಡಿ ಅಂತ ಮೆನ್ಷನ್ ಮಾಡಿದರು. ಅದನ್ನು ರೆಡಿ ಮಾಡ್ಕೊತಾ ಇದ್ದೆ. ಇಲ್ಲ ಅನ್ಸನ? ಮತ್ತೆ ಇಲ್ಲ ಅನ್ಸಲ್ಲ. ಹಾಗೇನೆ ಶೂಗೆ ಚೆನ್ನಾಗಿ ಪಾಲಿಶ್ ಮಾಡಿಕೊಂಡು ಅದಕ್ಕೂ ಲೇಬ್ಲಿಂಗ್ ಮಾಡಬೇಕಿತ್ತು. ಅದನ್ನು ಮಾಡ್ಕೊತಾ ಇದ್ದೆ. ಮಾಡಿ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ನನಗೆ ನೇಲ್ ಪಾಲಿಶ್ ಹಾಕಬೇಕಿತ್ತು. ನಂಗೆ ಟೈಮೇ ಸಿಗಲ್ಲ, ನೇಲ್ ಪಾಲಿಶ್ ಹಾಕಲ್ಲ, ಏನಿಲ್ಲ. ಫಂಕ್ಷನ್ ಇತ್ತಲ್ವ, ಹಾಗಾಗಿ ಹಾಕೊತಾ ಇದ್ದೆ. ಅಷ್ಟೊತ್ತಿಗಾಗಲೇ ಟೈಮ್ 11 ಆಗೋಯ್ತು. ಆಮೇಲೆ ಮಲ್ಕೊಂಡೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡಿದ್ದೀನಿ. ಮಾರ್ನಿಂಗ್ ಎದ್ದ ತಕ್ಷಣ ಬ್ರಷ್ ಮಾಡ್ಕೊಂಡ್ಮೇಲೆ ಪಪ್ಪಾಯ ಇದ್ದರೆ ಡೈಲಿ ಪಪ್ಪಾಯ ತಿಂತೀವಿ. ಮಗನ ಲಂಚ್ ಬಾಕ್ಸಿಗೆ ಅಂತ ಸ್ವೀಟ್ ಕಾರ್ನ್ ಇತ್ತು, ಅದರಲ್ಲಿ ಸ್ವೀಟ್ ಕಾರ್ನ್ದು ಕಟ್ಲೆಟ್ ಮಾಡ್ತಾ ಇದ್ದೆ. ಫುಲ್ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಟೈಮ್ ಬೇರೆ ಆಗೋಗಿತ್ತು, ಅರ್ಜೆಂಟ್. ಸ್ಮಾಲ್ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೆ, ಅದನ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಡೈಲಿ ಬಂದು ಕೇಳ್ತಾನೆ, ಅಮ್ಮ ನನಗೇನಾದ್ರು ಸ್ಪೆಷಲ್ ಮಾಡಿ ಹಾಕು ಬಾಕ್ಸ್ಗೆ. ಎಲ್ಲರೂ ಏನೇನೋ ಸ್ಪೆಷಲ್ ತರ್ತಾರೆ, ನೀನು ಮಾತ್ರ ನನಗೆ ಏನೂ ಮಾಡಿಕೊಡಲ್ಲ, ಅದು ಇದು ಅಂತ. ಅದಕ್ಕೆ ಅದೇನಾದರೂ ಚೆನ್ನಾಗಿ ಸ್ಪೆಷಲಾಗಿ ಮಾಡಿಕೊಡೋಣ ಅಂತ ಈ ಥರ ಮಾಡಿದ್ದೀನಿ. ಇಷ್ಟ ಆಯಿತು ಅವನಿಗೆ ತುಂಬಾ. ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಇವಾಗ ಡ್ರೆಸ್ ಮಾಡಿಸ್ತಿದ್ದೀನಿ ಅವನಿಗೆ. ಅವನು ನಿಂತಲ್ಲಿ ನಿಂತ್ಕೋತಾ ಇಲ್ಲ. ಯಾವಾಗಲೂ ನೈಟ್ ಬೇಗ ಮಲ್ಕೋ ಅಂದರೆ ಹೇಳಿದ ಮಾತು ಕೇಳಲ್ಲ, ಮತ್ತೆ ಮಾರ್ನಿಂಗ್ ಲೇಟಾಗಿ ಎದ್ದೇಳೋದು. ಇವತ್ತು ಸ್ವಲ್ಪ ಹಾಗೇನೆ ಲೇಟ್ ಆಯಿತು, ಬಟ್ ಯಾವಾಗಲೂ ಥರ ಅಲ್ಲ, ಸ್ವಲ್ಪ ಬೇಗ ಎದ್ದಿದ್ದಾನೆ. ಹಾಕಿ ನೋಡಿದ್ರಾ? ಮತ್ತೆ ಕೂತ್ಕೋ, ಪೌಡರ್ ಹಾಕ್ತಾನೆ. ಚಪ್ಸಿ ಮಗ ಪೌಡರ್ ಹಾಕಲ್ಲ.
ಶಿನಿ ಎಂತಾಗುತ್ತೆ ಆಯ್ತು ನೋಡು. ಎಲ್ಲಿ ಕಣ್ಣು ತೋರಿಸು. ಮತ್ತೆ ಮೇಕಪ್ ಮಾಡಿದ ಗರ್ಲ್ಸಿಗಾದ್ರೆ ಸ್ವಲ್ಪ ಇದಾಗ್ತಾನೆ ಸುಮ್ಮನೆ. ಸ್ವಲ್ಪ ಲಿಪ್ಸ್ಟಿಕ್ ಹಾಕೋಣ ಅಂದರೆ ಕೇಳ್ತಾನೆ ಇಲ್ಲ. ಓಕೆ ಅಂದ್ಬಿಟ್ಟು ಮತ್ತೆ ಅಮ್ಮಮ್ಮ ನಾನು ಗರ್ಲ್ ಅಲ್ಲ, ಗರ್ಲ್ಸ್ ಮಾತ್ರ ಹಾಕೋದು, ನಂಗೆ ಬೇಡ ಅಂತ ಉಜ್ಜಿ ತೆಗ್ದೇ ಬಿಟ್ಟ. ನನಗೆ ಸಾಕಾಗೋಯ್ತು ಹೇಳಿ ಹೇಳಿ. ಆಮೇಲೆ ಸುಮ್ಮನೆ ಆಗ್ಬಿಟ್ಟೆ ನಾನು. ಲಿಪ್ಸ್ಟಿಕ್ ಹಾಕಕ್ಕೆ ಹೋಗಿ ನನಗೂ ಅವನಿಗೂ ಫುಲ್ ಫೈಟಿಂಗು. ಅವ್ನಿಗೆ ಇಷ್ಟನೇ ಆಗ್ತಿಲ್ಲ. ಅಯ್ಯೋ, ನಾನು ಗರ್ಲ್ ಆಗಿದ್ರೆ ಚೆನ್ನಾಗಿ ಮೇಕಪ್ ಮಾಡ್ಬೋದಿತ್ತು ಅಂತ ಅಂದ್ಕೊಂಡೆ. ಹಾಕಿಲ್ಲ ನೋಡ್ ಮತ್ತೆ ಕನ್ನಡಿ ಕೂತ್ಕೊಂಡು ನೋಡ್ತೀನಿ. ಲಿಪ್ಸ್ಟಿಕ್ ಹಾಕಿದೆ ಅಂತ ಫುಲ್ ಕೋಪ ನನ್ನ ಮೇಲೆ ಅವನಿಗೆ. ಹಾಗೇನೆ ಲಂಚ್ ಬಾಕ್ಸ್ ಎಲ್ಲ ತುಂಬಿಕೊಂಡು ರೆಡಿ ಮಾಡಿಕೊಂಡೆ. ಆಮೇಲೆ ಅವನಪ್ಪ ಅವ್ನ ಡ್ರೆಸ್ ಯಾಕೋ ಸ್ವಲ್ಪ ಸರಿಯಾಗಿಲ್ಲ ಅಂತೆಲ್ಲ ಸರಿ ಮಾಡ್ಕೋತಾ ಇದ್ರು. ಸ್ವಲ್ಪ ದೂರದಲ್ಲೇ ಇಟ್ಟಿದ್ರು ಫಂಕ್ಷನು. ಹಾಗಾಗಿ 8:30ಗೆ ಟೈಮ್ ಕೊಟ್ಟಿದ್ರು. ಅದಕ್ಕೆ ನಾವು ಬೈಕಲ್ಲೇ ಹೋದ್ವಿ. ಲೇಟ್ ಬೇರೆ ಆಗಿತ್ತು. ಮನೇಲೇ ಡ್ರೆಸ್ ಮಾಡ್ಕೊಂಡು ಬನ್ನಿ ಅಂತ ಡ್ರೆಸ್ ಎಲ್ಲ ಕೊಟ್ಟಿದ್ರಲ್ವಾ, ಹಾಗಾಗಿ ಡ್ರೆಸ್ ಮಾಡಿ ರೆಡಿ ಮಾಡಿನೇ ಕರ್ಕೊಂಡು ಹೋದ್ವಿ. ರೀಚ್ ಆದ್ವಿ. ಅಲ್ಲಿ ಅವ್ನ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಫುಲ್ ಖುಷಿ ಅವನಿಗೆ. ಆಮೇಲೆ ನಮ್ಗೆ ಈ ತರ ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ರು. ಅದನ್ನ ತೋರಿಸಿದ್ರೇನೆ ಒಳಗಡೆ ಎಂಟ್ರಿ ಕೊಡ್ತಾ ಇದ್ರು. ಒಂದು ಚೈಲ್ಡ್ ಫ್ಯಾಮಿಲಿಯಿಂದ ಇಬ್ಬರಿಗೆ ಮಾತ್ರ ಎಂಟ್ರಿ ಇತ್ತು. ಹಾಗಾಗಿ ನಾನು ಮತ್ತು ನನ್ನ ಹಸ್ಬೆಂಡ್ ಹೋಗಿದ್ವಿ. ಇವ್ರು ನನ್ನ ಮಗನ ಫ್ರೆಂಡದು ಮಮ್ಮಿ. ಹಾಗೆ ನಾವಿಬ್ರು ಒಟ್ಟಿಗೆ ಕುಂತಿದ್ವಿ. ಇದು ನನ್ನ ಮಗನ ಪುಟಾಣಿ ಒಂದು ಸ್ಕಿಟ್. ಸಣ್ಣ ಮಾಸ್ಕ್ ಹಾಕೊಂಡಿದ್ದಾನಲ್ಲ ಅವನೇ ನನ್ನ ಮಗ. ನೆಕ್ಸ್ಟ್ ಅವನದು ಡ್ಯಾನ್ಸ್ ಇತ್ತು. ತುಂಬ ಚೆನ್ನಾಗಿತ್ತು. ಬಟ್ ಇವಾಗ ಅದನ್ನು ಮ್ಯೂಟ್ ಮಾಡಿದ್ದೀನಿ, ಇದು ಕಾಪಿರೈಟ್ ಬರುತ್ತೆ ಅಂತ. ಡ್ಯಾನ್ಸ್ ಎಲ್ಲ ಆದಮೇಲೆ ಮಕ್ಕಳಿಗೆ ಸ್ನ್ಯಾಕ್ಸ್ ಎಲ್ಲ ಕೊಟ್ಟರು. ತಗೊಂಡು ಆಮೇಲೆ ನಾವು ಹೊರಟ್ಬಿಟ್ವಿ. ಮೊಬೈಲ್ ಬೇರೆ ಚಾರ್ಜ್ ಖಾಲಿ ಆಗಿತ್ತು. ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ತುಂಬ ತಲೆನೋವು ಬೇರೆ ಆಗ್ತಿತ್ತು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋಕ್ಕೂ ಆಗಿಲ್ಲ. ಹಾಗಾಗಿ ತಲೆನೋವು ಸ್ಟಾರ್ಟ್ ಆಗಿತ್ತು. ಮತ್ತೆ ಮನೆಗೆ ಬಂದು ಚೆನ್ನಾಗಿ ನಿದ್ದೆ ಮಾಡಿದ್ಮೇಲೆ ಸರಿ ಹೋಯಿತು. ಇದು ಪುಟಾಣಿ ಮಕ್ಕಳು ಅಂದರೆ ಪ್ರೀ ನರ್ಸರಿ ಮಕ್ಕಳದು ಡ್ಯಾನ್ಸ್ ಇತ್ತು. ತುಂಬ ಕ್ಯೂಟ್ ಆಗಿತ್ತು. ಅದಕ್ಕೋಸ್ಕರ ಹಾಕಿದೆ. ಈ ಚಿಕ್ಕ ಮಕ್ಕಳು ಡ್ಯಾನ್ಸ್ ಮಾಡಿದ್ರು ಒಂದೇ, ಮಾಡಿಲ್ಲ ಅಂದರೂ ಒಂದೇ, ಬಂದು ನಿಂತ್ಕೊಂಡ್ರೆ ನೋಡೋದೇ ಒಂಥರ ಚಂದ. ವಿಡಿಯೋ ನೋಡೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್.